ನಾನು ಇವತ್ತು ನಿಮ್ಮ ಹತ್ರ ನೇರವಾಗಿ ಫಸ್ಟಿಗೆ ಕೇಳ್ತೀನಿ, ಹೆಂಗೆ ಹೇಳ್ತೀರಾ ಸರ್ ನೀವು, ಯಾಕೆ ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಯಾಕೆ ಹೇಳ್ತೀರಾ? ಸಣ್ಣ ಮಂತ್ಲಿ ಸಂಬಳ ಇರ್ಬೋದು, ಹೌದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಕರೆಕ್ಟ್, ಚಿಕ್ಕ ಇನ್ಕಮ್ ಬರುತ್ತೆ ಅವನಿಗೆ, ಸಣ್ಣ ಅಗ್ರಿಕಲ್ಚರ್ ಇನ್ಕಮ್ ಇರ್ಬೋದು, ರೂರಲ್ ಇಂಡಿಯಾದಲ್ಲಿ ಒಂದ್ 2 ಹಸು ಇದೆ, ಅದ್ರೊಟ್ಟಿಗೆ ಒಂದು 25 ತೆಂಗಿನ ಮರ ಇದೆ. ನಮ್ದು ಭಾರತ ದೇಶ, ಹೌದು, ನಮ್ ಸ್ಟ್ರೆಂತ್ ಏನು? ಸೇವಿಂಗ್ ನಮ್ಮ ಸ್ಟ್ರೆಂತ್. ಹಿಸ್ಟಾರಿಕಲಿ ವರ್ಷಗಟ್ಲೆ ನೀವು ತೆಗೆದು ನೋಡಿದ್ರು ಕೂಡ ನಾವು ಮೊದಲು ಸೇವ್ ಮಾಡ್ತಾ ಇತ್ತು. ಇವತ್ತಿನಿಂದ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು 12% ರಿಟರ್ನ್ಸ್ ಬರುತ್ತೆ ಅನ್ಕೊಳ್ಳಿ. ಹಾಗಾದ್ರೆ ಪ್ರತಿ ತಿಂಗಳು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ತರ ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ನಿಮ್ಮ ಲಾಂಗ್ ಟರ್ಮ್ ಗೋಲ್, ಒಂದು ಮನೆ ಕಟ್ಟಬೇಕು, ಒಂದು ಜಾಗ ತಗೊಂಡು ಮನೆ ಕಟ್ಟಬೇಕು, ಒಂದು ಅಪಾರ್ಟ್ಮೆಂಟ್ ತಗೊಳ್ಬೇಕು, ಇಲ್ಲ ಮಗಳದ್ದು ಮದುವೆಗೆ ಒಂದಷ್ಟು ದುಡ್ಡು ಬದಿಗಿಡ್ಬೇಕು, ನನ್ನ ರಿಟೈರ್ಮೆಂಟ್ಗೆ ಒಂದಷ್ಟು ಹಣ ಬೇಕು, ಒಂದು ಚಿನ್ನ, ಒಂದು ರಿಯಲ್ ಎಸ್ಟೇಟ್, ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್. ನನಗೆ ನಿಮ್ಮ ಮಾತನ್ನು ಕೇಳುವಾಗ ಇದೆಷ್ಟು ಸೇಫ್ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. 10 ವರ್ಷಕ್ಕಿಂತ ಜಾಸ್ತಿ ಮಾರ್ಕೆಟ್ ಅಲ್ಲಿ ಯಾರು ಉಳಿದಿದ್ದಾರೆ ಅವ್ರು ಯಾರು ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಕಳ್ಕೊಂಡಿಲ್ಲ. ನಾನು ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಶೆಟ್ರೆ, ನಾನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎರಡು ಬೇರೆ ಬೇರೆ. ಸ್ವಂತ ವ್ಯವಹಾರ ಮಾಡ್ತೀರಿ, ಕಾಂಪಿಟೇಷನ್ ಇದೆ, ನಿಮ್ದು ಬ್ರಿಕ್ ಅಂಡ್ ಮಾರ್ಡರ್ ಅಂಗಡಿ ಇದ್ರೆ ಇನ್ಯಾರೋ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡ್ತಾನೆ, ಅಲ್ಲೂ ರಿಸ್ಕ್ ಇದೆ. ನಾವು ನಮ್ಮ ಊರು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀವಿ, ಯಾಕೆ? ಒಳ್ಳೆ ವ್ಯವಹಾರಕ್ಕೆ ಇರ್ಬೋದು, ಒಳ್ಳೆ ಕೆಲಸಕ್ಕೆ ಇರ್ಬೋದು, ಕಣ್ಣು ಕಾಣದ ಊರಿಗೆ ಹೋಗ್ತೀವಿ, ಅದು ಅಪಾಯವೇ ತಾನೆ. ಒಂದು 2 ಲಕ್ಷ ರೂಪಾಯಿನ ನಿಮ್ಮ ಸೇಫ್ಟಿ ಕಾರ್ಪಸ್ ಅಂತ ಬ್ಯಾಂಕ್ ಅಲ್ಲಿಯೋ FD ಮಾಡಿ ಇಟ್ಬಿಡಿ, ಕರೆಕ್ಟಾ? ನಂತರ ಒಂದು 4, 5, 6 ವರ್ಷ ಅದನ್ನು ಮೀಡಿಯಂ ಟರ್ಮ್ ಅಂತ ಹೇಳ್ತೀವಿ. ಆ ಪೀರಿಯಡ್ ಅಲ್ಲಿ ಒಂದು ಕಾರ್ ತಗೊಳ್ಬೇಕು, ಇಲ್ಲ ಮಕ್ಕಳ ಮದುವೆ ಬರುತ್ತೆ, ಇಲ್ಲ ಅಕ್ಕ ತಂಗಿದ ಮದುವೆ ಇದೆ, ಏನೋ ಒಂದು ಕಾರಣಗಳಿರುತ್ತೆ. ಪ್ರತಿಯೊಬ್ಬರದ್ದು ಜೀವನದ ಗುರಿಗಳು ಬೇರೆ ಬೇರೆ. ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಆ ಪ್ರಪಂಚ ಒಂದೇ, ಯಾವ ಪ್ರಾಡಕ್ಟ್ ತಗೊಳ್ತೀರಿ ಆ ಪ್ರಪಂಚ ಒಂದೇ, ಬಟ್ ಗುರಿಗಳು ಬೇರೆ ಬೇರೆ ಇರುತ್ತೆ. ನಿಮಗೆ ನಾವೊಂದು 10 ಇಯರ್ಸ್ ಪ್ಲಸ್ ಅಲ್ಲಿ ಬಂದವರು ಯಾರು ಹಣ ಕಳ್ಕೊಂಡಿಲ್ಲ. ಕನ್ಸರ್ವೇಟಿವ್ಲಿ ನೀವು ಯಾವುದೇ ಡೇಟಾ ಪಾಯಿಂಟ್ ತೆಗೆದು ನೋಡಿದ್ರು ಕೂಡ 12, 13, ಕೆಲವು ಸಲ 11% ರಿಟರ್ನ್ಸ್ ವರ್ಕೌಟ್ ಆಗಿದೆ. ಒಟ್ಟಾರೆ ಇನ್ವೆಸ್ಟ್ ಮಾಡಿರೋದಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. 10 ವರ್ಷ ಪ್ಲಸ್ ಇದ್ದವರು ಒಬ್ಬರು ಕೂಡ ಇವತ್ತಿಗೂ ಹಣ ಕಳ್ಕೊಂಡಿಲ್ಲ. ನನ್ನ ಹತ್ರ ಡೇಟಾ ಇದೆ, ಫ್ರೀ ಡೇಟಾ, ಅದಕ್ಕೆ ಚಾರ್ಜಸ್ ಕೂಡ ಇಲ್ಲ, ಸಿಗುತ್ತೆ. ಹಣದಿಂದ ಹಣ ಮಾಡಿದ್ದಾರೆ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಹೊಂದಿದ್ದಾರೆ, ಆರ್ಥಿಕ ಸ್ವಾಯತ್ತತೆಯನ್ನು ಎಂಜಾಯ್ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವು ಅನೇಕ ವಿಚಾರಗಳನ್ನು ಪ್ರತಿದಿನ ತಿಳ್ಕೊತಾ ಇದ್ದೀರಾ. ಆದರೆ ಇತ್ತೀಚೆಗೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಯೋಚನೆ ಮಾಡಿ ಈ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದಿಷ್ಟು ಮಾತುಕತೆಗಳನ್ನು ಕಚೇರಿಯಲ್ಲಿ ನಡೆಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಒಂದಿಷ್ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇದೆ ಕನ್ನಡದಲ್ಲಿ ಅನ್ನುವ ನೆಲೆಗೆ ಸರ್ಚ್ ಮಾಡಿದಾಗ ಎಲ್ಲೋ ಒಂದು ಕಡೆ ಪ್ರಬುದ್ಧರಾದವರಿಂದ ಮಾಹಿತಿಗಳು ಸಿಕ್ಕಿರೋದು ತುಂಬಾ ಕಡಿಮೆ ಅಂತ ನನಗನ್ನಿಸ್ತು. ಹಾಗಾಗಿ ಇವತ್ತಿನಿಂದ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಇದು ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತು ಅದರ ಇಂಡಸ್ಟ್ರಿಯ ಆಳ ಆಂತರ್ಯದ ಬಗ್ಗೆ ಮತ್ತು ಅದರ ಜೊತೆಗೆ ನಮಗೆ ಒಂದು ಪರಿಪೂರ್ಣವಾದ ನಾಲೆಡ್ಜ್ ಬೇಕು. ಅಂದರೆ ನಾನು ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡಿದ್ದು ಡಬಲ್ ಆಗಬೇಕು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಯಂಗ್ಸ್ಟರ್ಸಲ್ಲಿ ತುಂಬ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಇದೆ. ಆದರೆ ಅದು ಅಷ್ಟು ಸೇಫ್ ಅಲ್ಲ. ಒಂದು ಕಡೆ ಸೇಫ್ ಅಂತ ಕೇಳ್ತೀವಿ, ಇನ್ನೊಂದು ಕಡೆ ಸೇಫು ಅಲ್ಲ ಅನ್ನೋದನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಅದಕ್ಕೋಸ್ಕರನೇ ನಾನು ಇವತ್ತು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಮತ್ತು ಮ್ಯೂಚುವಲ್ ಫಂಡ್ನ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ಬೆಂಗಳೂರಿನಲ್ಲಿಯೂ ಕೂಡ ಇವರ ಕಚೇರಿ ಇದೆ. ARA ಫೈನಾನ್ಷಿಯಲ್ ಸರ್ವಿಸ್ನ ಫೌಂಡರ್ ಆಗಿರುವಂತಹ ಶ್ರೀಧರ್ ಭಟ್ ಅವರನ್ನು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಭಟ್ರೆ, ಆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಕಳೆದ 2004ರಿಂದ ನೀವು ಈ ಇಂಡಸ್ಟ್ರಿಯಲ್ಲಿ ಇದ್ದೀರಾ. 2009ರಿಂದ ನಿಮ್ಮ ಒಂದು ಸ್ವಂತ ಸಂಸ್ಥೆಯನ್ನ ಪ್ರಾರಂಭಿಸಿ, ಅದು ಬೆಂಗಳೂರು ಮತ್ತೆ ಉಜಿರೆ 2 ಕಡೆನೂ ಕೂಡ ನಿಮ್ಮ ಕಚೇರಿ ಇದೆ. ಸೊ ಸರಿಸುಮಾರು 500 ಕೋಟಿಗೂ ಅಧಿಕ ಮೊತ್ತ ನಿಮ್ಮ ಒಂದು ಸಂಸ್ಥೆಯಿಂದ ಹೂಡಿಕೆ ಆಗಿದೆ. ಅಂದ್ರೆ ಅಲ್ಲಿ ಮೂಲಕ ಆಗಿದೆ. ಸುಮಾರು 2500 ಕಸ್ಟಮರ್ ನಿಮ್ಗೆ ಆಲ್ರೆಡಿ ಇದ್ದಾರೆ. ಕರೆಕ್ಟ್ ಸರ್. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಬಹುಶಃ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಸರಿಯಾದ ಮಾಹಿತಿ ಈ ನೆಲೆಯಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆನ ನಾನು ಇಟ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನಿಂದ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ಅದು ನಿಮ್ಮಿಂದ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಒಂದು ಜನರಿಗೆ ಸರಿಯಾದ ಮಾಹಿತಿ ಬೇಕು, ಇನ್ನೊಂದು ಜನ ಏನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಅವರಿಗೆ ಸರಿಯಾಗಿ ಒಂದು ಮಾರ್ಗದರ್ಶನವನ್ನು ನೀವು ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ ಸರ್. ಖಂಡಿತ ಸರ್. ಸೊ ನಾನು ನೇರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ಹೋಗಿ ಇಷ್ಟಪಡ್ತೀನಿ. ನಾವು ಎಲ್ಲರೂ ಕೂಡ ಇವತ್ತಿನ ಯಂಗ್ಸ್ಟರ್ಸ್ ಒಂದು 21-22 ವರ್ಷ ಆದ ತಕ್ಷಣ ನಾವೆಲ್ಲ ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ತುಡಿತದಲ್ಲಿರ್ತೀವಿ. ಅದು
ಒಂದೊಂದ್ ಕಡೆ ತುಂಬಾ ಅರ್ಲಿ ಏಜ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನ ಕೆಲಸ ಮಾಡ್ತಿರ್ತೀವಿ. ಆದ್ರೆ ಏನಾಗುತ್ತಂದ್ರೆ ನಮ್ಗೆ ಗೊತ್ತೇ ಇಲ್ಲ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ನಮ್ಗೆ ಹೆಂಗ್ ಮಾಡ್ಬೇಕು, ನಾನು ನಾಳೆ ಇದಕ್ಕೋಸ್ಕರ ಏನಾದ್ರೂ ಒಂದು ಫಂಡ್ ಅನ್ನ ಇಟ್ಕೋಬೇಕಾ ಅನ್ನೋ ಲೈಫ್ ಮುಂದಿನ ಬಗ್ಗೆ ನಾವು ಏನು ಯೋಚನೆ ಮಾಡ್ತಾ ಇಲ್ಲ. ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಂಗೆ ಸಂಬಳ ಬರ್ತಾ ಇದೆ, ಬ್ಯಾಂಕ್ ಅಲ್ಲಿ ಇಡ್ತೀನಿ, ಠೇವಣಿ ಇಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಾನು ನಿಮ್ಮನ್ನ ಫೋನಲ್ಲಿ ಮಾತಾಡಿದಾಗ ನೀವು ಒಂದು ಮಾತನ್ನ ಹೇಳಿದ್ರಿ ನಂಗೆ, ಮ್ಯೂಚುವಲ್ ಫಂಡ್ ಬೆಸ್ಟ್, ಇದಕ್ಕೆ ಹಾಕ್ಬೇಕು ಹಣ, ಇದಕ್ಕೆ ಹಾಕಿದ್ರೆ ಇದು ರೈಟ್ ವೇ ಅಂತ ನೀವು ಹೇಳಿದ್ರಿ. ನಾನು ಇವತ್ತು ನಿಮ್ಮ ಹತ್ರ ನೇರವಾಗಿ ಫಸ್ಟ್ಗೆ ಕೇಳ್ತೀನಿ, ಹೆಂಗ್ ಹೇಳ್ತೀರಾ ಸರ್ ನೀವು, ಯಾಕೆ ಮ್ಯೂಚುವಲ್ ಫಂಡ್ ಅಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಯಾಕೆ ಹೇಳ್ತೀರಾ? ನೋಡಿ, ಮ್ಯೂಚುವಲ್ ಫಂಡಿನಲ್ಲಿಯೂ ಇನ್ವೆಸ್ಟ್ ಮಾಡ್ಬೇಕು, ಮ್ಯೂಚುವಲ್ ಫಂಡ್ ನಲ್ಲೇ ಇನ್ವೆಸ್ಟ್ ಮಾಡ್ಬೇಕಲ್ಲ. ಓಕೆ, ಏನಾಗತ್ತೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಒಂದು ರಿಯಲ್ ಕೇಸ್ ಸ್ಟಡಿ ಇಟ್ಟು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಈಗ ನಿಮ್ಗೆ ನಾವೀಗ ನಮ್ಮ ಈ ವಿಡಿಯೋ ಚಾನಲ್ ನಾವು ಯಾರು ಅಡ್ರೆಸ್ ಮಾಡ್ತಾ ಇದೀವಿ, ಒಂದು ಮಿಡ್ಲ್ ಇನ್ಕಮ್ ಫ್ಯಾಮಿಲಿ. ಹೌದು, ಅವನ ಇನ್ಕಮ್ ಸಣ್ಣ ಮಂತ್ಲಿ ಸಂಬಳ ಇರ್ಬೋದು, ಹೌದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಚಿಕ್ಕ ಇನ್ಕಮ್ ಬರುತ್ತೆ ಅವನಿಗೆ, ಸಣ್ಣ ಅಗ್ರಿಕಲ್ಚರ್ ಇನ್ಕಮ್ ಇರ್ಬೋದು, ರೂರಲ್ ಇಂಡಿಯಾದಲ್ಲಿ ಒಂದ್ 2 ಹಸು ಇದೆ, ಅದ್ರೊಟ್ಟಿಗೆ ಒಂದು 25 ತೆಂಗಿನ ಮರ ಇದೆ, ಒಂದಷ್ಟು ಅಡಿಕೆ ತೋಟ ಇದೆ, ಅದರಿಂದೆಲ್ಲ ಇನ್ಕಮ್ ಬರುತ್ತೆ. ಓಕೆ, ಸೊ ದುಡ್ಡು ಬರ್ಲಿಕ್ಕೆ ಬೇರೆ ಬೇರೆ ಸೋರ್ಸ್ಗಳಿದಾವೆ. ಅವನೊಂದು ಸಣ್ಣ ಮೆಡಿಕಲ್ ಸ್ಟೋರ್ ಇರ್ಬೋದು, ಅಂಗಡಿ ಹಾಕಿರ್ಬೋದು, ಏನೋ ಮಾಡಿರ್ತಾನೆ, ಪ್ರತಿ ತಿಂಗಳು ಅವನಿಗೆ ಒಂದಷ್ಟು ಇನ್ಕಮ್ ಬರುತ್ತೆ. ಆ ಇನ್ಕಮ್ ಬಂದ ಮೇಲೆ ಏನಾಗತ್ತೆ ಹೇಳಿ, ಒಂದಷ್ಟು ಹಣ ನಿಮ್ಮ ರುಟೀನ್ ಲೈಫಿಗೆ ಖರ್ಚಾಗತ್ತೆ. ಹೌದು, ಕರೆಕ್ಟ್ ಅಲ್ವಾ? ಇದು ಎಲ್ಲರಿಗೂ ಕಾಮನ್. ಇವಾಗ ಹೇಳ್ತಾರಲ್ಲ, ಸ್ಯಾಲ್ರಿ ಬಂದ ತಕ್ಷಣ ಅದಕ್ಕೆ ಇಷ್ಟ ಆಯ್ತು, ಇದಕ್ಕೆ ಇಷ್ಟ ಆಯ್ತು, ಏನು ಉಳಿದಿಲ್ಲ ಅಂತಾರೆ. ಅದು ದುರಂತ, ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಆಯ್ತಾ? ಒಂದಷ್ಟು ಹಣ ನಿಮ್ಮ ರುಟೀನ್ ಖರ್ಚಿಗೆ ಬೇಕು. ರುಟೀನ್ ಯಾವುದು? ಊಟ, ಚಾ, ತಿಂಡಿ, ಕಾಫಿ, ಮನೆ ಬಾಡಿಗೆ, ಹೌದು, ಅದು ರುಟೀನ್. ಪ್ರತಿ ವಾರ ಪಿಕ್ಚರಿಗೆ ಹೋಗೋದು, ಪಿಕ್ನಿಕ್ಗೆ ಹೋಗೋದು, ಔಟ್ಸೈಡ್ ಇದು ಮಾಡೋದು, ಪಿಜ್ಜಾ ತಗೊಳ್ಳೋದು ರುಟೀನ್ ಖರ್ಚಲ್ಲ. ಬೇಜಾರು ಮಾಡ್ಕೋಬೇಡಿ, ಯಾರಿಗೂ ಬೇಜಾರು ಮಾಡೋ ಉದ್ದೇಶದಿಂದ ನಾನು ಹೇಳಿದ್ದಲ್ಲ, ಬಟ್ ಅದೀಗ ರುಟೀನ್ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನೊಂಚೂರು ಹಿಂದಿಂದ ಹೇಳ್ತೀನಿ ಸರ್. ನಮ್ದು ಭಾರತ ದೇಶ, ನಮ್ ಸ್ಟ್ರೆಂತ್ ಏನು? ಸೇವಿಂಗ್ ನಮ್ಮ ಸ್ಟ್ರೆಂತ್. ಹಿಸ್ಟಾರಿಕಲಿ ವರ್ಷಗಟ್ಲೆ ನೀವು ತೆಗೆದು ನೋಡಿದ್ರು ಕೂಡ ನಾವು ಮೊದಲು ಸೇವ್ ಮಾಡ್ತಾ ಇತ್ತು. ಈಗ ನಿಮ್ಮ ಅಜ್ಜಿನ ಕಾಲ ಎಷ್ಟು ಸಂಬಳ ಬರ್ತಿತ್ತು? ಕರೆಕ್ಟ್? ಹಬ್ಬ ಅಂದ್ರೆ 3 ಡಿಜಿಟ್, 800, 1000, 1000, 2000, 3000. ಎಷ್ಟೋ ಜನರದ್ದು ಇವತ್ತಿನ ದಿವಸದಲ್ಲಿ ಪೆನ್ಷನ್ ಅಮೌಂಟ್ ಅವರ ಲಾಸ್ಟ್ ಡ್ರಾ ಸಂಬಳಕ್ಕಿಂತ ತುಂಬಾ ಜಾಸ್ತಿ ಇದೆ. ಕರೆಕ್ಟ್ ಅಲ್ವಾ? ಅವರೆಲ್ಲರೂ ಕೂಡ ಅವ್ರ ಮಕ್ಕಳಿಗೆ ಎಜುಕೇಶನ್ ಮಾಡಿದ್ರು. ಈಗಿನ ತರ 1-2 ಮಕ್ಕಳಲ್ಲ, ಅವಾಗೆಲ್ಲ 7-8 ಮಕ್ಕಳು ಇರ್ತಾ ಇದ್ರು. ಮಕ್ಕಳಿಗೆ ಎಜುಕೇಶನ್ ಕೊಟ್ರು, ಮನೆ ಮಾಡಿದ್ರು, ಎಲ್ಲ ವ್ಯವಸ್ಥೆ ಮಾಡಿದ್ರು. ಯಾಕೆ? ಅವರು ಸೇವಿಂಗ್ ಮೆಂಟಾಲಿಟಿ, ಸೇವ್ ಮಾಡಿ ಉಳಿದ ಹಣವನ್ನ ಖರ್ಚು ಮಾಡ್ತಾ ಇದ್ರು. ಊಟ, ಚಾ, ತಿಂಡಿ, ಕಾಫಿ, ನಿತ್ಯ ಮಾಮೂಲಿ ಖರ್ಚುಗಳಲ್ಲದೆ ಒಂದು ಮಕ್ಕಳ ಎಜುಕೇಶನ್ ದುಡ್ಡು, ವರ್ಷಕ್ಕೊಂದು 2-3 ಜೊತೆ ಬಟ್ಟೆ, ಹಬ್ಬ ಹರಿದಿನದ ಖರ್ಚು, ಏನೋ ಒಂದು ಮದುವೆಗಿದುವೆ ಖರ್ಚು ಬಿಟ್ರೆ ಬೇರೆ ಅಂದಾದೇನು ದುಂದು ವೆಚ್ಚ ಇರ್ಲಿಲ್ಲ, ಏನೂ ಇರಲಿಲ್ಲ. ಇವಾಗ ಚೇಂಜ್ ಆಗಿದೆ. ನಾನು ಒಂದ್ಸಲ ನಿಮ್ಗೆ ಜಸ್ಟ್ ಹಿಸ್ಟ್ರಿ ಇತ್ತು ಹೇಳಿರೋದು. ಸೊ ಸೇವ್ ಫಸ್ಟ್, ಸ್ಪೆಂಡ್ ನೆಕ್ಸ್ಟ್ ಇತ್ತು. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಪ್ರತಿ ತಿಂಗಳು ಸಂಬಳ ಬಂದ ಕೂಡಲೇ ನೀವು ಒಂದಷ್ಟು ಹಣ ಊಟ, ಚಾ, ತಿಂಡಿ, ಕಾಫಿ ಅದಕ್ಕೆಲ್ಲ ಖರ್ಚಾಗತ್ತೆ. ಅದಾದ ನಂತರ ಒಂದಷ್ಟು ಹಣವನ್ನ ನೀವು ನಿಮ್ಮ ಫ್ಯೂಚರ್ ಗೋಲ್, ಒಂದು ಹುಡುಗ ಇರಬಹುದು, ಒಂದು ಹುಡುಗಿ ಇರಬಹುದು, ಯಾರೇ ಇರಲಿ, ನಿಮ್ಮ ಮೇಜರ್ ಗೋಲ್ಗಳು ಯಾವುದು? ಸಂಬಳ ಬಲಿಗೆ ಸ್ಟಾರ್ಟ್ ಆಯ್ತು, ಎಜುಕೇಶನ್ ಲೋನ್ ಇರಬಹುದು, ಯಾವ್ದೋ ಸಣ್ಣ ಸಣ್ಣ ಲೋನ್ಗಳು ಇರಬಹುದು, ಅದೆಲ್ಲ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ನಿಮ್ಮ ತಂಗಿ, ತಮ್ಮ, ಅವ್ರದ್ದೇನೋ ಸ್ವಲ್ಪ ಎಜುಕೇಶನ್ ಪರ್ಪಸ್ ನೀವು ಫಂಡ್ ಮಾಡ್ಬೇಕಾಗಿ ಬರ್ಬೋದು. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೀವು 24, 25, 26 ನಿಮ್ ಮದುವೆ, ಒಂದು ವೆಹಿಕಲ್ ತಗೊಳ್ಬೇಕು. ಕರೆಕ್ಟ್ ಅಲ್ವಾ? ಇದೆಲ್ಲ ಸ್ಟ್ಯಾಂಡರ್ಡ್. ಅದಾದ್ಮೇಲೆ ಮಕ್ಕಳಾಗತ್ತೆ, ಮಕ್ಕಳಾದ್ಮೇಲೆ ನಿಮ್ದು ಎಜುಕೇಶನ್, ಆ ಮಕ್ಕಳದ್ದು ಪ್ರೀ ನರ್ಸರಿಯಿಂದ PUC ವರೆಗೆ ನಿಮ್ಮ ಸಂಬಳದಲ್ಲೇ ಹೋಗ್ತಾ ಇರತ್ತೆ, ಗೊತ್ತೇ ಆಗಲ್ಲ. ಬಟ್ ಮಕ್ಕಳದ್ದು ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, ಮದುವೆ, ಸೈಜೇಬಲ್ ದುಡ್ಡು ಬೇಕಾಗತ್ತೆ. ನೀವು ಸಿಂಪಲ್ ಆಗಿ ಇಷ್ಟೇ ಮಾಡಬೇಕು. ಇವತ್ತಿನ ದಿವಸದಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಷನ್ಗೆ ಎಷ್ಟು ಹಣ ಬೇಕು, ಅದಕ್ಕೆ ನೀವು ಹಣದುಬ್ಬರ, ಇನ್ಫ್ಲೇಷನ್ ಆಡ್ ಮಾಡಬೇಕು. ಇನ್ನು 20 ವರ್ಷ ಬಿಟ್ರೆ, ಇವತ್ತು ಬೇಕಾದಂತಹ ಒಂದು ಉದಾಹರಣೆಗೆ 2 ಲಕ್ಷ ರೂಪಾಯಿ, 20 ವರ್ಷ ಬಿಟ್ಟು 6% ಇನ್ಫ್ಲೇಷನ್ ಹಣದುಬ್ಬರವನ್ನು ಆಡ್ ಮಾಡಿದ್ರೆ ಎಷ್ಟಾಗತ್ತೆ ಅನ್ನುವಂತ ಒಂದು ಫಿಗರ್ ಸಿಕ್ಕತ್ತೆ ನಿಮ್ಗೆ. ಎಕ್ಸೆಲ್ ಹಾಕಿ ಕೊಟ್ಟಾಯ್ತು, ನಾವು ಮಾಡಿ ಕೊಡ್ತೀವಿ ಆ ಕೆಲಸವನ್ನೆಲ್ಲ ಹಾಕಿ. ಆ ಅಮೌಂಟಿಗೆ ಇವತ್ತಿನಿಂದ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು 12% ರಿಟರ್ನ್ಸ್ ಕೊಡುತ್ತೆ ಅಂತ ಮಾಡಿ ಬರುತ್ತೆ ಅನ್ಕೊಳ್ಳಿ. ಹಾಗಾದ್ರೆ ಪ್ರತಿ ತಿಂಗಳು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ತರ ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಇದು ಮಕ್ಕಳ ಎಜುಕೇಶನ್ಗೆ. ಮಕ್ಕಳ ಮದುವೆಗೂ ಅದೇ ತರ. ನಂತರ ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಹಳೆಯವರಾಗ್ತೀವಿ. ಹಳೆಯವರಾದ್ಮೇಲೆ ಪೆನ್ಷನ್ ಬೇಕು, ಇಲ್ಲ ರೆಗ್ಯುಲರ್ ಇನ್ಕಮ್ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ನೀವು ನಿಮ್ಮ ಹಣವನ್ನ, ನಿಮ್ಮ ಸಂಪನ್ಮೂಲದಲ್ಲಿ ಒಂದಷ್ಟು ಹಣ ರೆಗ್ಯುಲರ್ ಎಕ್ಸ್ಪೆಂಡಿಚರಿಗೆ ಖರ್ಚಾಗುತ್ತೆ. ನಿಮ್ಮ ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ತರದ ರುಟೀನ್ ಖರ್ಚುಗಳು ಆ್ಯಡ್ ಆಗ್ತವೆ. ಅದಕ್ಕೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಇಂದ ಖರ್ಚಾಗ್ತಾ ಹೋಗುತ್ತೆ. ದೆನ್ ಕಮ್ಸ್ ಯುವರ್ ಮೀಡಿಯಂ ಟರ್ಮ್.
ಅಂದ್ರೆ 3, 4, 5, 6 ವರ್ಷದಂತಹ ಗೋಲ್ಗಳಿದ್ದಾವೆ. ಅದಕ್ಕೆ ಬೇರೆ ತರದ ಪ್ರಾಡಕ್ಟ್ಗಳಿದ್ದಾವೆ, ಅದರಲ್ಲಿ ನೋಡಿ ಇನ್ವೆಸ್ಟ್ ಮಾಡಬೇಕು. ನಂತರ ನಿಮ್ಮ ಲಾಂಗ್ ಟರ್ಮ್ ಗೋಲ್, ಒಂದು ಮನೆ ಕಟ್ಟಬೇಕು, ಒಂದು ಜಾಗ ತಗೊಂಡು ಮನೆ ಕಟ್ಟಬೇಕು, ಒಂದು ಅಪಾರ್ಟ್ಮೆಂಟ್ ತಗೊಳ್ಬೇಕು, ಇಲ್ಲ ಮಗಳದ್ದು ಮದುವೆಗೆ ಒಂದಷ್ಟು ದುಡ್ಡು ಬದಿಗಿಡ್ಬೇಕು, ನನ್ನ ರಿಟೈರ್ಮೆಂಟಿಗೆ ಒಂದಷ್ಟು ಹಣ ಬೇಕು. ಅದೆಲ್ಲದಕ್ಕೂ ಕೂಡ ಹಣದುಬ್ಬರವನ್ನು ಮೀರಿ ರಿಟರ್ನ್ಸ್ ಅಥವಾ ನಿಮಗೆ ಲಾಭ ಕೊಡುವಂತಹ ಪ್ರಾಡಕ್ಟ್ಗಳನ್ನ ಹುಡುಕಿ ಇನ್ವೆಸ್ಟ್ ಮಾಡಬೇಕು. ಆ ತರ ನೀವು ಪ್ಲಾನ್ ಮಾಡುವಾಗ ನಿಮಗೆ 3 ತರ ಪ್ರಾಡಕ್ಟ್ ನಿಮ್ಮ ಎದುರುಗಡೆ ಬರುತ್ತೆ. ಒಂದು ಚಿನ್ನ, ಒಂದು ರಿಯಲ್ ಎಸ್ಟೇಟ್, ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಕರೆಕ್ಟ್ ಅಲ್ವಾ? ಚಿನ್ನಕ್ಕೆ ಅದರದ್ದೇ ಆದಂತಹ ಒಂದಷ್ಟು ಫೀಚರ್ಸ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ಗಳು ಇದಾವೆ. ಎಷ್ಟು ಹಾಕಬೇಕು ಚಿನ್ನಕ್ಕೆ ಅದನ್ನು ಆಲೋಚನೆ ಮಾಡಿ ಹಾಕಬೇಕು. ರಿಯಲ್ ಎಸ್ಟೇಟ್ ತಗೊಳ್ಳುವಾಗ ಮುಖ್ಯವಾಗಿ ಏನು ನೋಡಬೇಕು, ನಿಮ್ಗೊಂದು 50 ಲಕ್ಷ ರೂಪಾಯಿ ಪ್ರಾಪರ್ಟಿ ಬೇಕು. 40 ಲಕ್ಷ ರೂಪಾಯಿ ಸಾಲ ತಗೊಂಡು 10 ಲಕ್ಷ ರೂಪಾಯಿದು ನೀವು ಕೈಯಿಂದ ದುಡ್ಡು ಹಾಕಿ 40 ಲಕ್ಷ ರೂಪಾಯಿ ಲೋನ್ ಅನ್ನ 20 ವರ್ಷ ಬಡ್ಡಿ ಕಟ್ಟಿದ್ರೆ ನೀವು ದುಡ್ಡು ಮಾಡಿಲ್ಲ, ನೀವು ದುಡ್ಡು ಕಳ್ಕೊಂಡ್ರಿ ಅಲ್ಲಿ ಬಡ್ಡಿ ಕಟ್ಟಿ. ಹೆಚ್ಚು ಕಡಿಮೆ 40 ಲಕ್ಷ ರೂಪಾಯಿ ಲೋನ್ ತಗೊಂಡು 20 ವರ್ಷ ನೀವು ಕಟ್ಟಿದ್ರೆ ಹೆಚ್ಚು ಕಡಿಮೆ 81 ಲಕ್ಷ ಕಟ್ಟಿರ್ತೀರಿ. ನೀವು ದುಡ್ಡು ಮಾಡಿರಲ್ಲ, ಎಪ್ರಿಸಿಯೇಷನ್ ಇಂಟ್ರೆಸ್ಟ್ ಇಂದ ಹಾಕಿರುತ್ತೆ. ಆದ್ರಿಂದಾಗಿ ರಿಯಲ್ ಎಸ್ಟೇಟ್ ಅನ್ನು ಆಲೋಚನೆ ಮಾಡಿ ತಗೊಳ್ಳಿ, ಗೋಲ್ಡ್ ಅನ್ನು ಆಲೋಚನೆ ಮಾಡಿ, ಗೋಲ್ಡಿಗೆ ಆಲೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಮ್ಯೂಚುವಲ್ ಫಂಡ್ ಅಲ್ಲಿ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ಬೋದು, ಬಲ್ಕ್ ಹಣ ಇದ್ದಾಗ ಇನ್ವೆಸ್ಟ್ ಮಾಡ್ಬೋದು. ಕರೆಕ್ಟ್ ಆಗಿ ನಮ್ಮಂತವ್ರ ಹತ್ರ ಅಡ್ವೈಸ್ ತಗೊಳ್ಳಿ, ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಓದಿ ತಿಳಿದು ಬಿಟ್ಟು ಹಣದಿಂದ ಹಣ ಮಾಡ್ಲಿಕ್ಕೆ ನಿಮ್ಮಿಂದ ಜಾಸ್ತಿ ಆ ವಿಚಾರದ ಬಗ್ಗೆ ಹೆಚ್ಚು ನಿಮ್ಮ ಹತ್ರ ಅದ್ರ ಬಗ್ಗೆ ಹೆಚ್ಚು ಕೂತ್ಕೊಂಡು ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಬಟ್ ನಿಮ್ಗೆ ಹಣದಿಂದ ಹಣ ಮಾಡಬೇಕು, ಮ್ಯೂಚುವಲ್ ಫಂಡ್ ಅಂತ ಒಂದಿದೆ, ಅದ್ರ ಬಗ್ಗೆ ತಿಳ್ಕೊಂಡು ನನ್ನ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಥವಾ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಹಣದಿಂದ ಹಣ ಮಾಡ್ಬೇಕಂತಿದ್ರೆ ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ ಪ್ರಾಡಕ್ಟ್ ಸರ್. ಇದು ನನ್ನ ಐ ವಿಲ್ ಟೆಲ್ ಲೈಕ್ ದಿಸ್. ಎಸ್, ಈಗ ನೀವು ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ನನಗೆ ನಿಮ್ಮ ಮಾತನ್ನು ಕೇಳುವಾಗ ಇದೆಷ್ಟು ಸೇಫ್ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇದೆಷ್ಟು ಸೇಫ್ ಸರ್? ಹಂಗಾದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ಪಕ್ಕಾ ಸೇಫ್ ಆಗಿರುತ್ತೆ, ಸೇಫ್ಟಿ ವೈಸ್ ಹೆಂಗೆ ಅಂತ ಹೇಳ್ತೀರಾ ನೀವು? ಸರ್, ಮ್ಯೂಚುವಲ್ ಫಂಡ್ಸ್ ಈಗ ನಿಮ್ಗೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಬ್ಯಾಂಕ್ಸ್ ಎಲ್ಲ ಇದಾವೆ. ಬ್ಯಾಂಕ್ಸ್ ರೆಗ್ಯುಲೇಟ್ ಮಾಡೋದು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ, ಗೊತ್ತಾಯ್ತಲ್ವಾ? ಬ್ಯಾಂಕಿಂಗ್ ರೆಗ್ಯುಲೇಟರ್. ಅದೇ ತರ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್ ಇದನ್ನೆಲ್ಲ ರೆಗ್ಯುಲೇಟ್ ಮಾಡ್ಲಿಕ್ಕೆ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಿದೆ. ಹೈಲಿ ರೆಗ್ಯುಲೇಟೆಡ್, ಹೈಲಿ ಟ್ರಾನ್ಸ್ಪರೆಂಟ್. ಅಂದ್ರೆ ರೆಗ್ಯುಲೇಷನ್ ಕರೆಕ್ಟ್ ಇದೆ, ನಿಮ್ಮ ಹಣ ಸೇಫ್ ಇದೆ, ದುಡ್ಡು ತಗೊಂಡು ಅವ್ರು ಓಡಿ ಹೋಗಿ, ಅದೇ ತಾನೇ ಭಯ. ಈಗ ನೀವು ಚೀಟಿ ಹಾಕ್ತೀರಿ, ಜನ ಓಡಿ ಹೋಗ್ತಾರೆ. ಕ್ರಿಪ್ಟೋ ಹಾಕಿದ್ರಿ, ಇನ್ನೇನೋ ಆಗೋಯ್ತು. ಯಾವ್ದೆಲ್ಲ ನಿಮ್ಗೆ ಅರ್ಜೆಂಟ್ ಅಲ್ಲಿ ದುಡ್ಡು ಆಗ್ಬೇಕು, ಸುಲಭ ಅನಿಸ್ತು, ಎಲ್ಲೆಲ್ಲ ದುಡ್ಡು ಕೊಟ್ಟಿದ್ದೀರಿ, ನೀವು ಅಷ್ಟು ಕಳ್ಕೊಂಡಿದ್ದೀರಿ. ಕರೆಕ್ಟ್ ಅಲ್ವಾ? ಕ್ಯಾಪಿಟಲ್ಲೇ ಹೋಯ್ತು. ಸೊ ಕ್ಯಾಪಿಟಲ್ ಮಾರ್ಕೆಟ್ ರಿಸ್ಕ್ ತಗೊಳ್ಳಿ. ನೀವು ಹಣದಿಂದ ಹಣ ಮಾಡ್ಬೇಕಂತಿದ್ರೆ ಸ್ಟಾಕ್ ಮಾರ್ಕೆಟ್ಗೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಿ. ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಅದು ಅದರ ನೇಚರ್. ನೀವು ಆ ನೇಚರ್ ಅನ್ನೇ ರಿಸ್ಕ್ ಅಂದ್ರೆ ನೀವು ಹಣ ಮಾಡ್ಲಿಕ್ಕೆ ಆಗಲ್ಲ. ನೀವು ಸರ್ ಉದಾಹರಣೆ ಹೇಳ್ತೀನಿ, ನೀವು ಕೃಷಿ ಮಾಡ್ತೀರಿ, ಬೆಳೆ ಬೆಳಿತೀರಿ, ಏನಾಗುತ್ತೆ ಈಗ ಲಾಸ್ಟ್ ಒಂದು 5 ವರ್ಷ ಉದಾಹರಣೆ ತಗೊಳ್ಳಿ. 1 ವರ್ಷ ಮಳೆ ಜಾಸ್ತಿ, 1 ವರ್ಷ ಮಳೆ ಕಡಿಮೆ, 1 ವರ್ಷ ಮಳೆ ಜಾಸ್ತಿ, ಅದಕ್ಕೂ ಗೌರ್ಮೆಂಟ್ ಹತ್ರ ಪರಿಹಾರ ಕೇಳ್ತೀರಿ. 1 ವರ್ಷ ಮಳೆ ಬಂದಿಲ್ಲ, ಅದಕ್ಕೂ ಗೌರ್ಮೆಂಟ್ ಹತ್ರ ನೀವು ಪರಿಹಾರ ಕೇಳ್ತೀರಿ. ಕರೆಕ್ಟ್ ಅಲ್ವಾ? ಅದೇ ತರ ಸ್ವಂತ ವ್ಯವಹಾರ ಮಾಡ್ತೀರಿ, ಕಾಂಪಿಟೇಷನ್ ಇದೆ. ನಿಮ್ದು ಬ್ರಿಕ್ ಅಂಡ್ ಮಾರ್ಡರ್ ಅಂಗಡಿ ಇದ್ರೆ ಇನ್ಯಾರೋ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡ್ತಾನೆ, ಅಲ್ಲೂ ರಿಸ್ಕ್ ಇದೆ. ನೀವು ನಾವು ನಮ್ಮ ಊರು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀವಿ, ಯಾಕೆ? ಒಳ್ಳೆ ವ್ಯವಹಾರಕ್ಕೆ ಇರ್ಬೋದು, ಒಳ್ಳೆ ಕೆಲಸಕ್ಕೆ ಇರ್ಬೋದು, ಕಣ್ಣು ಕಾಣದ ಊರಿಗೆ ಹೋಗ್ತೀವಿ, ಅದು ಅಪಾಯವೇ ತಾನೆ. ಅದೆಲ್ಲ ರಿಸ್ಕ್ ತಗೊಳ್ತೀವಿ. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡುವಾಗ ಆ ಅಪಾಯ ಏನು, ಮಾರ್ಕೆಟ್ ಮೇಲೆ ಕೆಳಗೆ ಹೋಗುದು ಅದರ ನೇಚರ ಅಥವಾ ಅದೇ ರಿಸ್ಕಾ, ಅದು ಏನು ಅಂತ ಕರೆಕ್ಟ್ ಅರ್ಥ ಮಾಡಿಕೊಂಡು ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಸ್ಟಾಕ್ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡೋದು ಖಂಡಿತ ಸೇಫ್. ಬಟ್ ನೀವು ಹಣ ಹಾಕ್ತಿರಲ್ಲ, ಆ ಹಣ ನಿಮಗೆ ವಾಪಸ್ ಯಾವಾಗ ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಹಾಕ್ಬೇಕು, ಅದು ಮುಖ್ಯ. ನಾನು ಪಕ್ಕಾ ಪ್ಲಾನ್ ಮಾಡಿ ಹಾಕಿದ್ರೆ ಅದೇ ಟೈಮಿಗೆ ನಂಗೆ ಹಣ ಸಿಗುತ್ತೆ. ಈಗ ಸಿಗುವಾಗ ನೀವು ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಏನೋ ಹೇಳಿ ಸಿಗುತ್ತೆ ಅಂತ, ಇಂಟ್ರೆಸ್ಟ್ ಅಂತ ಬರುದಿಲ್ಲ, ರೇಟ್ ಆಫ್ ರಿಟರ್ನ್ಸ್ ಅಂದ್ರೆ ಇನ್ಕಮ್. ಅಷ್ಟು ಅಂತ ನೀವು ಹೇಳಿರ್ತೀರಾ, ಅಷ್ಟೇ ಬರುತ್ತಾ ಅಥವಾ ಅದಕ್ಕಿಂತ ಕಡಿಮೆನೂ ಆಗಬಹುದಾ ಅಂತ ಹೇಳ್ತೀನಿ ಸರ್. ನಿಮ್ಗೆ ನೋಡಿ, ಈ ಕ್ವಶನ್ ಗೆ ಆನ್ಸರ್ ಕೊಡ್ಬೇಕಂತಿದ್ರೆ ಒಂಚೂರು ಎಲಾಬರೇಟ್ ಆಗಿ ಕೊಡ್ಬೇಕು. ಹೇಳ್ತೀನಿ ನೋಡಿ. ಸೇ ನಿಮ್ಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಸೇ ತಿಂಗಳಿಗೆ ಒಂದು 25,000 ರೂಪಾಯಿ ಇನ್ಕಮ್ ಇದೆ ಅನ್ಕೊಳ್ಳಿ. ಹೌದು, ಕರೆಕ್ಟ್ ಅಲ್ವಾ? ಒಂದು 25,000 ರೂಪಾಯಿ ಇನ್ಕಮ್ ಇರುವವರಿಗೆ ಹೆಚ್ಚು ಕಡಿಮೆ 5,000 ರಿಂದ 8,000 ಇಲ್ಲ 10,000 ರೂಪಾಯಿ ಮಂತ್ಲಿ ಖರ್ಚಿರುತ್ತೆ. 25,000 ರೂಪಾಯಿ ಇನ್ಕಮ್ ಬಂದು 25,000 ರೂಪಾಯಿ ನಾನು ಖರ್ಚಿದೆ ಅಂದ್ರೆ ನನ್ನ ಹತ್ರ ಆನ್ಸರ್ ಇಲ್ಲ ಸರ್. ಗೊತ್ತಾಯ್ತಲ್ವಾ? ಮ್ಯಾಕ್ಸಿಮಮ್ ಈಗ ಕೇಸ್ ಹಾಗೆ ಇದೆ. ಸರ್ ಖರ್ಚಿಗೆ ಸಾಕಾಗಲ್ಲ ಸರ್, 25,000 ಮೇಲೆ ಆ ಕಡೆ ಈ ಕಡೆ ಮಾಡ್ತೀನಿ ಹೇಳೋರು ತುಂಬಾ ಇದ್ದಾರೆ. ಐ ಕಾಂಟ್ ಹೆಲ್ಪ್ ಇಟ್. ಆಯ್ತಾ? ಒಂದು 8,000 ರಿಂದ 10,000 ಖರ್ಚು ಬರುತ್ತೆ. ಆಮೇಲೆ ಒಂದಷ್ಟು ಹಣವನ್ನ ನೀವು ಎಮರ್ಜೆನ್ಸಿ
ಕಾಂಟಿಂಜೆನ್ಸಿ ಅಥವಾ ಬಫರ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತ ಒಂದಷ್ಟು ಹಣ ನೀವು ಬದಿಗಿಡಬೇಕು. ಕರೆಕ್ಟ್ ಅಲ್ವಾ? ಅದಕ್ಕೆ ನೀವು ನಿಮ್ಮ ಬ್ಯಾಂಕ್ SBI ಇರ್ಬೋದು, ICICI ಇರ್ಬೋದು, ಯಾವುದೋ ಬ್ಯಾಂಕ್ FD ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಆ ಹಣ ಎಷ್ಟಿರ್ಬೋದು? ನಿಮ್ಮ ಒಂದು ತಿಂಗಳಿಗೆ ಖರ್ಚಿಗೆ ಒಂದು 10-12 ಸಾವಿರ ರೂಪಾಯಿ ಬೇಕಂತ ಆದ್ರೆ ಒಂದು ವರ್ಷಕ್ಕೆ ಎಷ್ಟು ಬೇಕಾಯ್ತು? 1.5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಒಂದು 2 ಲಕ್ಷ ರೂಪಾಯಿನ ನಿಮ್ಮ ಸೇಫ್ಟಿ ಕಾರ್ಪಸ್ ಅಂತ ಬ್ಯಾಂಕ್ ಅಲ್ಲಿಯೋ FD ಮಾಡಿ ಇಟ್ಬಿಡಿ. ಕರೆಕ್ಟಾ? ನಂತರ ಒಂದು 4, 5, 6 ವರ್ಷ ಅದನ್ನು ಮೀಡಿಯಂ ಟರ್ಮ್ ಅಂತ ಹೇಳ್ತೀವಿ. ಆ ಪೀರಿಯಡ್ ಅಲ್ಲಿ ಒಂದು ಕಾರ್ ತಗೊಳ್ಬೇಕು, ಇಲ್ಲ ಮಕ್ಕಳ ಮದುವೆ ಬರುತ್ತೆ, ಇಲ್ಲ ಅಕ್ಕ ತಂಗಿದ ಮದುವೆ ಇದೆ, ಏನೋ ಒಂದು ಕಾರಣಗಳಿರುತ್ತೆ. ಪ್ರತಿಯೊಬ್ಬರದ್ದು ಜೀವನದ ಗುರಿಗಳು ಬೇರೆ ಬೇರೆ. ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಆ ಪ್ರಪಂಚ ಒಂದೇ, ಯಾವ ಪ್ರಾಡಕ್ಟ್ ತಗೊಳ್ತೀರಿ ಆ ಪ್ರಪಂಚ ಒಂದೇ, ಬಟ್ ಗುರಿಗಳು ಬೇರೆ ಬೇರೆ ಇರ್ತವೆ. ಅರ್ಥ ಆಗ್ತಾ ಇದೆಯಲ್ಲ ಸರ್? ಆದ್ರಿಂದಾಗಿ ಆ ಮೀಡಿಯಂ ಟರ್ಮ್ಗೆ ಬೇರೆ ಪ್ರಾಡಕ್ಟ್ ಬರ್ತವೆ. ಆ ಪ್ರಾಡಕ್ಟ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ನು ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಅಂದ್ರೆ ಏನು? ಮೊದಲೇ ಹೇಳಿದಾಗೆ ಮಕ್ಕಳ ಎಜುಕೇಶನ್ ಇರ್ಬೋದು, ಮಕ್ಕಳ ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು, ಮದುವೆ ಇರ್ಬೋದು, ನಿಮ್ಮ ರಿಟೈರ್ಮೆಂಟ್ ಇರ್ಬೋದು, ಅಥವಾ ಒಂದು 20 ವರ್ಷ ಬಿಟ್ಟು ನಾನೊಂದು ಜಾಗ ತಗೊಂಡಿದ್ದೀನಿ, ಮನೆ ಕಟ್ಟಬೇಕಂತ ಬರ್ಬೋದು, ಟವರ್ಸ್ ರಿಟೈರ್ಮೆಂಟ್. ಇದೆಲ್ಲ ನಿಮ್ಮ ಲಾಂಗ್ ಟರ್ಮ್ ಗೋಲ್ಗಳು. ಅದಕ್ಕೆಲ್ಲ ಹೊಂದ್ಕೊಂಡ್ಬಿಟ್ಟು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ. ಹೆಚ್ಚು ಕಡಿಮೆ ನಮ್ಮ ಪ್ರಕಾರ ಹಿಸ್ಟಾರಿಕಲಿ ನೀವು 1980ನೇ ಇಸ್ವಿಯಿಂದ ಡೇಟಾ ತೆಗೆದು ನೋಡ್ಲಿಕ್ಕೆ ಹೋದ್ರೆ ಒಂದು 10 ವರ್ಷ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲೇ ಹಣ ಇಟ್ಟವರು, ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋಗಿದ್ದೀರಿ, ಅಲ್ಲೇ ಇಟ್ಟಿದ್ದೀರಾ ಹಣವನ್ನ, ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. 10 ವರ್ಷಕ್ಕಿಂತ ಜಾಸ್ತಿ ಮಾರ್ಕೆಟ್ ಅಲ್ಲಿ ಯಾರು ಉಳಿದಿದ್ದಾರೆ ಅವ್ರು ಯಾರು ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಕಳ್ಕೊಂಡಿಲ್ಲ. ನಾನು ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಶೇಖರ್, ನಾನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎರಡು ಬೇರೆ ಬೇರೆ. ಅದು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಆಗುತ್ತೆ. ಹೌದೌದು, ಸ್ಟಾಕ್ಸ್ ಬೇರೆ, ಮ್ಯೂಚುವಲ್ ಫಂಡ್ಸ್ ಬೇರೆ. ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡುತ್ತೆ, ಸ್ಟಾಕ್ಸ್ ಅಲ್ಲೇ ಇನ್ವೆಸ್ಟ್ ಮಾಡುತ್ತೆ. ಆ ಪರಿಣಿತಿ ಹೊಂದಿದವರು, ಆ ಪ್ರೊಫೆಷನಲ್ಸ್ ಮೂಲಕ ಇನ್ವೆಸ್ಟ್ ಮಾಡ್ತಾರೆ. ಇದು ಇವ ಹೇಳ್ದ ಅವ್ನು ಸ್ಟಾಕ್ ತಗೊಳ್ಳೋದು, ಅದು ಕೆಳಗೆ ಹೊತ್ಕೊಳ್ಳೋದು ಸರಿ ಇಲ್ಲ ಅಂತ ಬೈಯೋದು, ಆ ವ್ಯವಹಾರದಲ್ಲಿ ನಾನಿಲ್ಲ. ನನ್ನ ಕೆಲಸ ಜನರಿಗೆ ಕೂತ್ಕೊಂಡು ನಿನ್ನ ಹತ್ರ ಇಂತಿಷ್ಟು ಹಣ ಇದೆ, ನಿನಗೆ ಮಾಮೂಲಿ FD RD ಮಾಡಿದ್ರೆ ಎಷ್ಟು ಬರುತ್ತೆ? 6-8% ಬರುತ್ತೆ. FD RD ಮಾಡಬಾರ್ದಾ? ಖಂಡಿತ ಮಾಡಬೇಕು. ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಅದನ್ನ ಮಾಡಲೇಬೇಕು. ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ಗೆ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ತಗೊಂಡು ಪ್ರತಿ ತಿಂಗಳ ಮಾಡಿ, ನಿಮ್ಮ ಹತ್ರ ಪೀರಿಯಾಡಿಕಲಿ ಬೇರೆ ಬೇರೆ ಪೀರಿಯಡ್ ಹಣ ಬರುತ್ತೆ, ಆವಾಗ ಅಡ್ವೈಸ್ ತಗೊಂಡು ಇನ್ವೆಸ್ಟ್ ಮಾಡಿ. ನಿಮಗೆ ನಾವೊಂದು 10 years ಪ್ಲಸ್ ಅಲ್ಲಿ ಬಂದವರು ಯಾರು ಹಣ ಕಳ್ಕೊಂಡಿಲ್ಲ. ಕನ್ಸರ್ವೇಟಿವ್ಲಿ ನೀವು ಯಾವುದೇ ಡೇಟಾ ಪಾಯಿಂಟ್ ತೆಗೆದು ನೋಡಿದ್ರು ಕೂಡ 12, 13, ಕೆಲವು ಸಲ 11% ರಿಟರ್ನ್ಸ್ ವರ್ಕೌಟ್ ಆಗಿದೆ. ಬಟ್ ಅವರು 10 ವರ್ಷ ಇರ್ಬೇಕು ಸರ್. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಪ್ರತಿ ವರ್ಷ ರಿಟರ್ನ್ಸ್ ಕೊಡೋದಿಲ್ಲ. 4 ವರ್ಷ ಮೇಲೆ ಹೋಗುತ್ತೆ, 2 ವರ್ಷ ಬೀಳುತ್ತೆ. ಯಾಕಂದ್ರೆ ಮಾರುಕಟ್ಟೆ ಅದು. ಕೋಲಾರದಲ್ಲಿ ಟೊಮೆಟೊ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಈಗ ನಮ್ಮ ಉಡುಪಿಯಲ್ಲಿ ಈಗ ಫಿಶರಿ ಪ್ರಾಡಕ್ಟ್ ರೇಟ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಸೌತೆಕಾಯಿ 2 ರೂಪಾಯಿಗೂ ಬರುತ್ತೆ, ಗದ್ದೆಲ್ ಬಿಟ್ಟು ಬರ್ತೀವಿ ನಾವು. ಕರೆಕ್ಟ್ ಅಲ್ವಾ? 30 ರೂಪಾಯಿಗೂ ಹೋಗುತ್ತೆ. ಅದೇ ತರ ಮಾರುಕಟ್ಟೆ ಅಂದ್ಮೇಲೆ ಮೇಲೆ ಕೆಳಗೆ ಹೋಗ್ಲೇಬೇಕು, ಏರಿಳಿತ ಇರಲೇಬೇಕು. ಈ ಏರಿಳಿತದಿಂದಾಗಿಯೇ ನಿಮ್ಗೆ ಹಣದಿಂದ ಹಣ ಮಾಡ್ಲಿಕ್ಕೆ ಸಾಧ್ಯ ಸರ್. ಆಯ್ತಾ? ಆ ಏರಿಳಿತವನ್ನ ಅಪಾಯ ಅನ್ಕೊಳ್ಬೇಡಿ. ಒಂದು 12%ಗೆ ಮೋಸ ಆಗೋದಿಲ್ಲ. ಒಟ್ಟಾರೆ ಇನ್ವೆಸ್ಟ್ ಮಾಡಿರೋದಂತೂ ಪಕ್ಕ ಸಿಗುತ್ತೆ. ನಾನು ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ನಿಮ್ಮ ಅಸಲು ವಾಪಸ್ ಬರುತ್ತೆ ಅನ್ನುವ ಶಬ್ದ ಹೇಳಲಿಕ್ಕೆ ನಮ್ಗೆ ಅಧಿಕಾರವೇ ಇಲ್ಲ. ಬಿಕಾಸ್ ನಮ್ಮ ರೆಗ್ಯುಲೇಟರ್ ಇಟ್ಕೊಂಡ್ಬಿಡ್ತಾರೆ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಒಂದು ಡಿಸ್ಕ್ಲೈಮರ್ ಇದೆ. ಆದ್ರಿಂದಾಗಿ ಅಸಲು ವಾಪಸ್ ಬರುತ್ತೆ ಅನ್ನುವ ಡಿಸ್ಕ್ಲೈಮರ್ ನಾನು ಕೊಡೋದಿಲ್ಲ. ಬಟ್ 10 ವರ್ಷ ಪ್ಲಸ್ ಇದ್ದವರು ಒಬ್ರು ಕೂಡ ಇವತ್ತಿಗೂ ಹಣ ಕಳ್ಕೊಂಡಿಲ್ಲ. ನನ್ನ ಹತ್ರ ಡೇಟಾ ಇದೆ, ಆನ್ಲೈನ್ ಅಲ್ಲಿ ಆ ಡೇಟಾ ಸಿಗುತ್ತೆ, ಫ್ರೀ ಡೇಟಾ, ಅದಕ್ಕೆ ಚಾರ್ಜಸ್ ಕೂಡ ಇಲ್ಲ, ಸಿಗುತ್ತೆ. ಹಣದಿಂದ ಹಣ ಮಾಡಿದ್ದಾರೆ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಹೊಂದಿದ್ದಾರೆ, ಆರ್ಥಿಕ ಸ್ವಾಯತ್ತೆಯನ್ನು ಎಂಜಾಯ್ ಮಾಡಿದ್ದಾರೆ. ಬಟ್ ನನಗೆ ಗ್ಯಾರಂಟಿ ಬರುತ್ತೆ. ಈಗ ಹಾಗೆ ನೋಡ್ಲಿಕ್ಕೆ ಹೋಗಿ ಉದಾಹರಣೆ ತಗೊಳ್ಳಿ, ಈಗ ಅಕ್ಕಪಕ್ಕದಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಏನಾಗ್ತಾ ಇದ್ದಾವೆ ಅಲ್ವಾ? ಸೊ ನಾವು ಹೆಚ್ಚು ಮಾತಾಡೋದು ಬೇಡ. ಸೊ ಅಲ್ಲಿ ಏನಕ್ಕೆ ಹೋದ್ರಿ ನೀವು? FD ಇಟ್ರಿ. ಯಾಕೆ? ಬೇರೆ ಬ್ಯಾಂಕ್ಗಳಿಂದ ಜಾಸ್ತಿ ಬಡ್ಡಿ ಸಿಗುತ್ತೆ ಅಂತ ಹೋದ್ರಿ. ಅಲ್ಲಿ ಬಡ್ಡಿಯೂ ಇಲ್ಲ, ಅಸ್ಲೂ ಇಲ್ಲ. ಎಲ್ಲ ಕಡೆ ಆಗಿದ್ಯಾ? ಆಗಿಲ್ಲ. ಒಂದೊಂದು ಉದಾಹರಣೆ ಎಲ್ಲದಲ್ಲೂ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಲ್ಲಿ ಸ್ಪ್ರೆಡ್ ಮಾಡಿ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ 10 years ಪ್ಲಸ್ ಇದ್ದವರು ದುಡ್ಡು ಕಳ್ಕೊಂಡಿಲ್ಲ. ಎಸ್, ಖಂಡಿತ. ಸೊ ಲಾಸ್ಟ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರಿ, ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ. ನಾವು ಇದನ್ನೆಲ್ಲ ಕಡೆನೂ ನೋಡಿರ್ತೀವಿ, ಕೇಳಿರ್ತೀವಿ. ಇದ್ರ ಬಗ್ಗೆ ನಾನು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಬಹುಶಃ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮ್ಯೂಚುವಲ್ ಫಂಡಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಅದು ಎಷ್ಟು ಸೇಫ್ ಇತ್ಯಾದಿಗಳ ಬಗ್ಗೆ ನಿಮಗೆ ಒಂದಿಷ್ಟು
ಒಂದಷ್ಟು ಮಾಹಿತಿ ನಮ್ಮ ಶ್ರೀಧರ್ ಭಟ್ ಅವರಿಂದ ಸಿಕ್ತು ಅಂತ ಅನ್ಕೊಂತೀನಿ. ಇವರ ಒಂದು ಕಚೇರಿಗೂ ನೀವು ಭೇಟಿ ಕೊಡ್ಬೋದು. ಬೆಂಗಳೂರಲ್ಲಿ ಇವರ ಕಚೇರಿ ಇದೆ, ಜೊತೆಗೆ ಉಜಿರೆಯಲ್ಲೂ ಕೂಡ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಟ್ಟಿರ್ತೀನಿ. ನಿಮಗೆ ಡಿಸ್ಪ್ಲೇಯಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣ್ತಿದೆ ಅದು ಅವರ ಪರ್ಸನಲ್ ನಂಬರ್. ನಿಮ್ಗೇನಾದರೂ ಇಲ್ಲಿ ಸಿಕ್ಕಿರುವ ಮಾಹಿತಿ ಸಾಕಾಗಿಲ್ಲ, ಇನ್ನೂ ಒಂದಿಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರನ್ನು ನೇರವಾಗಿ ನೀವು ಕರೆ ಮಾಡಿ ಮಾತಾಡಬಹುದು. ಜೊತೆಗೆ ಅವರ ಆಫೀಸ್ಗೂ ಕೂಡ ನೀವು ಭೇಟಿ ಆಗ್ಬೋದು. ಅದರ ವಿಳಾಸ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಒಮ್ಮೆ ನೋಡ್ಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ಮಾಹಿತಿ, ಸಮರ್ಪಕವಾದ ಮಾಹಿತಿಯನ್ನು ಕೊಟ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಾಳೆಯೂ ಕೂಡ ಶ್ರೀಧರ್ ಭಟ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ, ಜೊತೆಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.